ನಮಸ್ತೆ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಗಂಡನಿಂದ ದೂರವಾದ ಧಾರಾವಾಹಿ ನಟಿ. ಡಿವೋರ್ಸ್ ಬಗ್ಗೆ ಮುಕ್ತವಾಗಿ ಮಾತು. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿಗಳ ಬಗ್ಗೆ ಸ್ವತಃ ಧಾರಾವಾಹಿ ನಟಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಜೊತೆಗೆ ಬಾಡಿ ಶೇಮಿಂಗ್ ಬಗ್ಗೆಯೂ ಮುಕ್ತವಾಗಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಧಾರಾವಾಹಿ ನಟಿ ಇದೀಗ ಗಂಡನಿಂದ ದೂರವಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮುಕ್ತವಾಗಿ ಬೇರೊಬ್ಬ ವ್ಯಕ್ತಿಯನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದೇ ಗಂಡನ ಕೋಪಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ಇದೀಗ ಗಂಡನಿಂದ ಡಿವೋರ್ಸ್ ಕೇಳಲಾಗಿದೆ ಎಂಬ ವಿವಾದ ಹರಡಿದ್ದು, ಇದಕ್ಕೆ ಸ್ವತಃ ನಟಿಯೇ ಉತ್ತರ ನೀಡಿದ್ದಾರೆ. ದಕ್ಷಿಣ ಭಾರತದ ಮಲಯಾಳಂ ಸಿನಿಮಾ ಮತ್ತು ಧಾರಾವಾಹಿ ನಟಿಯಾಗಿರುವ ವೀಣಾ ನಾಯರ್ ಅವರು ತಮ್ಮ ವೈಯಕ್ತಿಕ ಜೀವನ, ಮಗನ ವಿಚಾರ ಮತ್ತು ಇತರ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ಪತಿಯಿಂದ ದೂರವಾಗಿ ವಾಸ ಮಾಡುತ್ತಿದ್ದರೂ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದಿಲ್ಲ ಎಂದು ಆನ್ಲೈನ್ ಮಲಯಾಳಿ ಮನೋರಂಜನಾ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನನ್ನ ಮಗ ತುಂಬಾ ಸಂತೋಷವಾಗಿದ್ದಾನೆ. ಅವನು ನಮ್ಮಿಬ್ಬರನ್ನು ಮಿಸ್ ಮಾಡಿಕೊಳ್ಳುತ್ತಿಲ್ಲ. ಅವನ ತಂದೆ ಬಂದಾಗ ಅವರ ಜೊತೆಗೆ ಹೊರಗೆ ಹೋಗುತ್ತಾನೆ. ನಾನು ಒಬ್ಬ ತಾಯಿಯ ಪ್ರೀತಿಯನ್ನು ಮಾತ್ರ ಕೊಡಬಲ್ಲೆ. ತಂದೆಯ ಪ್ರೀತಿ ಕೊಡಲು ಸಾಧ್ಯವಿಲ್ಲ. ಅದು ಅವನಿಗೆ ಅವರ ಅಪ್ಪನ ಮೂಲಕವೇ ಸಿಗುತ್ತದೆ ಎಂದು ವೀಣಾ ನಾಯರ್ ಅವರು ಹೇಳಿದರು. ನಮ್ಮಿಬ್ಬರ ನಡುವಿನ ಸಮಸ್ಯೆಯಿಂದ ದೂರವಾಗಿದ್ದೇವೆ ಮತ್ತು ಅದು ನನ್ನ ಮಗನ ಮೇಲೆ ಪರಿಣಾಮ ಬೀರಬಾರದು ಎಂದು ನಾನು ಬಯಸುತ್ತೇನೆ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ನಮ್ಮ ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರಿದೆ ಎಂಬ ವದಂತಿಗಳನ್ನು ನಿರಾಕರಿಸಿದ್ದಾರೆ. ತಾನು ಎದುರಿಸುತ್ತಿರುವ ಬಾಡಿ ಶೇಮಿಂಗ್ ಬಗ್ಗೆಯೂ ವೀಣಾ ಅವರು ಮುಕ್ತವಾಗಿ ಮಾತನಾಡಿದರು. ಇಂತಹ ಕಮೆಂಟ್ಗಳು ಸಾಮಾನ್ಯವಾಗಿ ಕೇಳುವವರು ಹೇಳುತ್ತಲೇ ಇರುತ್ತಾರೆ. ಮೊದಲು ಕೆಲವರು ತಮಾಷೆಯಾಗಿ ಕೇಳುತ್ತಿದ್ದರು. ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಕೇಳಲು ಪ್ರಾರಂಭಿಸಿದ್ದಾರೆ. ತೂಕ ಹೆಚ್ಚಾಗಿದೆ ಎಂದು ನನಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ. ನಾನು ಚಿಕ್ಕನಿಂದಲೂ ಹೀಗೇನೇ ಇದ್ದೇನೆ. 2-3 ವರ್ಷಗಳ ಹಿಂದೆ 20 kg ತೂಕ ಇಳಿಸಿಕೊಂಡಾಗ ನನ್ನನ್ನು ಸ್ವಲ್ಪ ತೂಕ ಕಡಿಮೆಯಾಗಿ ಎಲ್ಲರೂ ನೋಡಿರಬಹುದು. ಶಾಲೆಯಲ್ಲಿ ಓದುವಾಗ ತೂಕದ ಕಾರಣದಿಂದ ನನ್ನನ್ನು ಕೀಟಲೆ ಮಾಡುತ್ತಿದ್ದರು ಎಂದು ವೀಣಾ ಅವರು ಹೇಳಿಕೊಂಡಿದ್ದಾರೆ. ಹೇಳುವವರು ಹೇಳಲಿ ಬಿಡಿ. ಇದಕ್ಕೆ ನಾನು ಯಾವುದೇ ರೀತಿಯಾಗಿ ತಲೆಕೆಡಿಸಿಕೊಳ್ಳದೆ ಮುಂದೆ ಹೋಗುವುದರ ಬಗ್ಗೆ ಆಲೋಚನೆ ಮಾಡುತ್ತೇನೆ ಎಂದು ವೀಣಾ ಅವರು ಹೇಳಿದರು. ಕಿರುತೆರೆ ಧಾರಾವಾಹಿಗಳ ಮೂಲಕ ಅಭಿನಯ ಕ್ಷೇತ್ರಕ್ಕೆ ಪ್ರವೇಶಿಸಿದ ವೀಣಾ ನಾಯರ್ ಹಾಸ್ಯ ನಟಿಯಾಗಿ ಗುರುತಿಸಿಕೊಂಡಿದ್ದರು. ನಂತರ ಸಿನಿಮಾಗಳಲ್ಲೂ ಸಕ್ರಿಯರಾಗಿದ್ದರು. ಬೆಳ್ಳಿ ಮೂಂಗ ಚಿತ್ರದಲ್ಲಿನ ಅವರ ಪಾತ್ರ ಗಮನ ಸೆಳೆಯಿತು. ಬಿಗ್ ಬಾಸ್ ಮಲಯಾಳಂನ 2ನೇ ಸೀಸನ್ನಲ್ಲಿ ಸ್ಪರ್ಧಿಯಾದರು. ಇದಾದ ನಂತರ ಗಂಡ ತಮ್ಮಿಂದ ದೂರವಾಗುತ್ತಿದ್ದಾರೆ ಎಂಬ ಮಾಹಿತಿ ಸುಳ್ಳು ಎಂದು ಹೇಳಿಕೊಂಡಿದ್ದಾರೆ. ಈಗ ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬಿಗ್ ಬಾಸ್ ಎಲ್ಲರಿಗೂ ಎಷ್ಟು ಒಳ್ಳೆಯದನ್ನು ಮಾಡುತ್ತೋ ಅಷ್ಟೇ ಕೆಟ್ಟದನ್ನು ಕೂಡ ಮಾಡುತ್ತೆ. ಬಿಗ್ ಬಾಸ್ಗೆ ಹೋಗಿ ಬಂದವರು ಎಷ್ಟು ಪಾಪ್ಯುಲರ್ ಆಗುತ್ತಾರೋ ಅಷ್ಟೇ ಅವರ ಲೈಫಲ್ಲಿ ಅನಾಹುತಗಳು ಕೂಡ ಆಗುತ್ತೆ. ಬಿಗ್ ಬಾಸ್ ಇಂದ ಒಳ್ಳೇದೆಷ್ಟುಂಟೋ ಕೆಟ್ಟದ್ದು ಅಷ್ಟೇ ಇದೆ. ಜನ ಫೇಮಸ್ ಆಗೋದಿಕ್ಕೆ ಅಂತಾನೆ ಬಿಗ್ ಬಾಸ್ಗೆ ಹೋಗ್ತಾರೆ. ಬಟ್ ಕೆಲವರು ತಮ್ಮ ನೀತಿ ನಿಯಮಗಳನ್ನು ಮರೆತು, ತಮ್ಮ ಬೌಂಡ್ರಿಗಳನ್ನು ಮರೆತು ಅಲ್ಲಿ ಬದುಕ್ತಾರೆ. ಹಾಗಾಗಿ ಅವರ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡದೆ ಬದುಕಿ ಅವರ ಫ್ಯೂಚರನ್ನೇ ಹಾಳು ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.